ಎಲ್ಲರಿಗೂ ನಮಸ್ಕಾರ. ನಾವು ಬಾಲಕಾರ್ಮಿಕರನ್ನು ಯಾವುದಕ್ಕೂ ಉಪಯೋಗಿಸಬಾರದು ಅನ್ನೋದು ಕಾನೂನಿದೆ. ಆದರೆ ಘಾಟಿ ದೇವಸ್ಥಾನಕ್ಕೆ ಹೋಗ್ತಾ ಅವರೊಂದು ಟೋಲ್ ಇದೆ. ಟೋಲ್ ಅಂತಂದರೆ ಸುಂಕ ವಸೂಲಿ ಮಾಡ್ತಾರೆ ಗ್ರಾಮ ಪಂಚಾಯತಿನವರು. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಘಾಟಿಯಲ್ಲಿ ಸುಂಕ ವಸೂಲು ಮಾಡೋದನ್ನು ಗುತ್ತಿಗೆದಾರರಿಗೆ ಕೊಟ್ಬಿಟ್ಟಿದ್ದಾರೆ. ಅದು ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಒಬ್ಬ ಬಾಲ ಕಾರ್ಮಿಕ ವಿದ್ಯಾರ್ಥಿ ಸುಂಕ ವಸೂಲಿ ಮಾಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಅದು ಕಾನೂನು ಬಾಹಿರವಾಗಿ ಭಾಗವಹಿಸಿರ್ತಕ್ಕಂಥದ್ದು. ಇದನ್ನು ಯಾರೂ ಕೂಡ ಒಪ್ಪೋದಿಲ್ಲ. ಆ್ಯಕ್ಚುಲಿ ಅವರು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ಅಥವಾ ಬಾಲಕಾರ್ಮಿಕರನ್ನು ಸುಂಕ ವಸೂಲಿ ಮಾಡೋಕ್ಕೆ ಬಳಸೋಂಗಿಲ್ಲ. ಆದರೂ ಕೂಡ ಗ್ರಾಮ ಪಂಚಾಯತಿ ಗಮನಕ್ಕೆ ಬಂದೈತೋ ಇಲ್ಲ ಗೊತ್ತಿಲ್ಲ. ಈ ಬಾಲಕಾರ್ಮಿಕ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ. ನೋಡ್ರಿ, ಆ ಗುತ್ತಿಗೆದಾರ ಆ ವಿದ್ಯಾರ್ಥಿ ಅಥವಾ ಬಾಲಕನನ್ನು ಯಾವ ಥರ ಬಳಸ್ತಾ ಇದ್ದಾರೆ ಅನ್ನೋದು ಇದು. ನಾನು ಆ್ಯಕ್ಚುಲಿ ಅವ್ರ ಫೇಸ್ ತೋರಿಸಬಾರ್ದು, ಅದಕ್ಕೆ ದೂರದಿಂದ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಅಲ್ಲಿ ಹಲವಾರು ಭಕ್ತಾದಿಗಳು ಬಂದಿರತಕ್ಕಂಥ ಭಕ್ತಾದಿಗಳು ಒತ್ತಾಯ ಮಾಡಿರ್ತಕ್ಕಂಥ ವಿಚಾರ ಇದು.